ಎಲ್ಲೇ ಮಗಳು ಮನೆ ಕಾಣ್ತಾನೆ ಇಲ್ಲ? ಹಾ, ಅಯ್ಯೋ ಬೊಲ್ ದೊಡ್ಡದಾಗಿರ್ತದೆ ಅಲ್ವಾ ಮಗಳು ಮನೆ. ಆ, ಲೇ ನೋಡು, ಎಲ್ಲನ ಮುಂದೆಗಡೆನ ಇಲ್ಲ ಈ ಕಡೆ ಐತಾ? ಅಂತೂ ಇದೇ ಊರೇನಿಯ ಒಂದಾಯ್ತು. ಈ ಕಡೆ ಯಾವ ಮನೆಗಳು ಕಾಣ್ತಾ ಇಲ್ವೇ? ಯಾರನ್ನ ಕೇಳಿದ್ರೆ ಹೇಳ್ತಾರೆ ಅಂತ ಅನ್ನಿಸ್ತದೆ. ಆಫ್ರಿಕಾಗ ಹೋಗ ನಮ್ಮ ಒಳಿಯನ್ ಮನೆ ಯಾವುದು ಅಂತ ಕೇಳಿದ್ರೆ ಯಾರು ಹೇಳಕ್ಕಿಲ್ಲ ಹೇಳು, ಎಲ್ಲರೂ ಹೇಳ್ತಾರೆ. ಹಿಂಗೆ ಆಫ್ರಿಕಾಗೆ ಹೋಗ ಅಳಿಯ ಅಂತಂದ್ರೆ ಇಲ್ಲೆಲ್ಲ ನಾ ಕೇಳ್ತೀನಿ ಇರು. ಅಯ್ಯೋ ಅಪ್ಪ, ಎಲ್ಲೋ ಕೇಳೋದು ಯಾಕೆ? ಅವಳಿಗೆ ಫೋನ್ ಹಾಕಿದ್ರೆ ಅವಳೆ ಎತ್ತಕ್ಕಿಲ್ವಾ? ಹೂನಲ್ವೇ, ಫೋನ್ ಹಾಕವ, ಫೋನ್ ಹಾಕ್ರೂಪ ನೋಡೋಣ. ಫೋನ್ ಹಾಕ್ಬಿಟ್ಟು ಕೇಳು, ಎಲ್ಲೈತೆ ನಿಮ್ಮ ಮನೆ, ಇಲ್ಲಿಗೆ ನೀ ಬಂದಿದೀವಿ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ಬಿಟ್ಟು ಕೇಳು. ಸರಿ ಕೇಳ್ತೀನಿ ಇರು. ಹಲೋ ಹಲೋ ಲತಾ, ಎಲ್ಲಿದೆಯೇ? ಹೌದಾ, ನಿಮ್ಮ ಮನೆ ಯಾವ ಸೈಡ್ ಬರ್ತದೆ ಹೇಳು? ಹಾಂ, ಇಲ್ಲೊಂದು ದೇವಸ್ಥಾನ ಕಾಣಿಸ್ತೈತೆ. ದೇವಸ್ಥಾನದ ಹಿಂದ್ಗಡೆ ರೋಡಾ? ಅಲ್ಲಿಂದ? ಹೌದಾ ಅಪ್ಪ, ಮೊದಲನೇ ಮನೆ ನಿನ್ನೆಯ? ಹೌದಾ, ಸರಿ ಸರಿ ಸರಿ, ಬರ್ತೀವಲ್ಲ. ಬಂದಿದ್ವಿ, ಇಲ್ಲಿ ಕಾಯ್ತಾ ಇದ್ವಿ, ಯಾರೂ ಕಾಣಲಿಲ್ವಲ್ಲ, ಅದಕ್ಕೆ ನಿನೆಯ. ಯಾವ ಕಡೆಯಿಂದ? ಗೊತ್ತಾಯ್ತು, ಐತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸ್ತೈತೆ. ಅದ್ರ ಹಿಂದೆಗಡೆ ನೆನೆಯಾ? ಸರಿ ಸರಿ ಆಯಿತು, ಗೊತ್ತಾಯ್ತು ಬಿಡು, ಗೊತ್ತೀವಿ. ನಾವು ಈ ಕಡೆ ರೋಡಾಗಿದ್ವಿ, ಗೊತ್ತಾಗಿಲ್ಲ ನಮ್ಗೆ ಅಷ್ಟೇನೆ. ಹೌದಾ? ಹಂಗಾರೆ ಸರಿ ಸರಿ ಬಿಡು, ಆಯಿತು. ಹಂಗಾರೆ ಸರಿ. ಬಂದಿದ್ದೀವಿ, ಅಮ್ಮ ನಾನು ಅಪ್ಪ ಎಲ್ಲರೂ ಬಂದಿದ್ದೀವಿ. ಆಯ್ತು ಬಂದ್ವಿ. ಅಮ್ಮ, ಇಲ್ಲೇ ದೇವಸ್ಥಾನದ ಹಿಂದೆಗಡೆ ರೋಡಾಗ ಮೊದಲನೇ ಮನೆ ಏನಂತೆ. ಇನ್ನೇನು ನೋಡಿರಿ, ಹೋಗ ನೀನು ಯಾರನ್ನ ಕೇಳಬೇಕು ರೀ. ಈ ಬೀಗ್ರ ಹತ್ರ ಆದ್ರೂ ಒಂದು 10 ಲಕ್ಷ ಇಸ್ಕೋಬೇಕು ರೀ. ಒಂದು 10 ಲಕ್ಷ ಇಸ್ಕೊಂಬಿಟ್ಟು ಬಂದ್ಬಿಡೋಣಲ್ವೇ? ಈ ಬೀಗ್ರಾದ್ರೂ ಕೊಡ್ತಾರೆ. ಈ ಮಗಳು ಅವ್ರ ಗಂಡ ಅಂತೂ ಕೊಡಕ್ಕೆ ಹೋಗಲಿಲ್ಲ, ಇನ್ನು ಈ ಬೀಗ್ರಾದ್ರೂ ಕೊಡ್ತಾರೆ. ವಾಪಸ್ ಕೊಡ್ತೀವಿ ಜಮೀನು ಮಾರದ ಮೇಲೆ ಅಂತ ಕೇಳ್ಬಿಟ್ಟು ಇಸ್ಕೊಂಬಿಟ್ಟು ಬರೋಣ ನೋಡಿರಿ. ಕೇಳಿದ್ರೆ ಕೊಡ್ದಂಗಿರ್ತಾರೆ, ಕೇಳನ್ ಬಾ. ಕೇಳಿದ್ರೆ ಯಾರು ಕೊಡಕ್ಕಿಲ್ಲ ಅಂತಾರೆ, ಕೇಳಿದ್ರೆ ಕೊಡ್ತಾರೆ. ಈ ಅಪ್ಪ ಹೆಂಗೋ ಈ ಬೀಗ್ರನ ಕೊಟ್ರೆ ಸಾಕು ಬಾ. ನೋಡನ್ ಬಾ, ಇನ್ನು ಎಂದು ಮಗಳನ್ನ ಕೊಟ್ಟಾಗಿಂದ ಮನೆಗೆ ಬಂದಿಲ್ಲ. ಇವಳು ಪಿರುತಿ ಮಾಡಿ ಓಡಾಗ್ಲಿಲ್ಲ ಅಂತಂದಿದ್ರೆ ಮನೆ ನೋಡೋ ಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಅಂತ ಹೇಳ್ಬಿಟ್ಟು ಎಲ್ಲನೂ ಇದು ಮಾಡ್ಕೊತಾ ಇದ್ದೆ. ಎಲ್ಲನೂ ನೋಡಿ ಮಾಡ್ಬೋದಿತ್ತು. ಈ ಮಗಳು ಓಡೋಗ್ಬಿಟ್ಟು ನಮ್ಗೆ ಹೇಳ್ದಿದ್ದಂಗೆ ಹಿಂಗೆ ಮಾಡಾಕ್ಬಿಟ್ಟವಳೆ. ಏನು ಮಾಡೋಕ್ಕಾಯ್ತದೆ? ಬಾ, ಇವಾಗ ನಮ್ಮ ಮನೆ ನೋಡೋ ಶಾಸ್ತ್ರ ಇವಾಗ ಮಾಡೋಣ. ಆವಾಗಂತೂ ಮಾಡೋಕ್ಕಾಗಲಿಲ್ಲ, ಇವಾಗೇ ಮಾಡಿದ್ರೆ ಆಯಿತು. ಬಾ ಬರ್ರಿ, ಅದೇ ದೇವಸ್ಥಾನ. ದೇವಸ್ಥಾನದ ರೋಡು ಅಂದರೆ ಇದೆ. ಎಲ್ಲೇ ಮೊದಲನೇ ಮನೆ ಕಾಣ್ತದೆ? ಮೊದಲನೇ ಮನೆ ಅಂತಿದ್ದಲ್ಲ, ಇಲ್ಲಿಗೆ ಬಂದು ನಿಂತ್ಬಿಟ್ಟೈತೆ. ಎಲ್ಲಿ ಯಾವ ಅಂತ ಮನೆಗಳು ಕಾಣಿಸ್ತಿಲ್ಲ? ಇದೇ ರೋಡು ಬೇರೆ ರೋಡು ನೋಡ್ಬಿಟ್ಟು ನೀನು ಕೇಳ್ಬೇಕು ತಾನೆ. ಇನ್ನೊಂದ್ಕಿತ ಫೋನ್ ಹಾಕು. ನೀನು ತೊಗಿ ಇನ್ನೊಂದ್ಕಿತ ಫೋನ್ ಹಾಕಿ, ಎಲ್ಲಿ ಅದೇ ರೋಡಾಗೆ ನೀವು ಮೊದಲನೇ ಮನೆ ತೆಗಿದೀವಿ, ಎಲ್ಲಿದೆಯಾ ಅಂತ ಕೇಳು. ಅಯ್ಯೋ, ಅವಳಿಗೆ ಅಡ್ರೆಸ್ ಹೇಳೋಕ್ಕೂ ಬರೋಕ್ಕಿಲ್ಲ. ಅವಳು ಒಂದು ವಾರ ಆಗೈತಲ್ಲ, ಅವಳಿಗೂ ಪಾಪ ಅಡ್ರೆಸ್ ಹೇಳೋಕ್ಕೂ ಗೊತ್ತಿಲ್ಲ ಅಂತ ಅನ್ನಿಸ್ತದೆ ಅವಳಿಗೂ. ಕೇಳು ಇದು ಯಾವುದು ಅಂತ ಹೇಳ್ಕೋಣ ಅಂತ ಮನೆ ಯಾವ ಇಲ್ವಲ್ಲ. ಮಗಳು ಮನೆ ಅಂದರೆ ದೊಡ್ಡದಾಗೇನೇ ಇರ್ತದೆ. ನಿಮ್ಮ ಮನೆ ಇದ್ದಂಗೆ ಇರ್ತದಲ್ವ ಮನೆ. ಇಲ್ಲಿ ಯಾವ ಅಂತ ಹೇಳ್ಕೊಳ್ಳೋ ಮನೆ ಇಲ್ವಲ್ಲ. ಏನನ್ನ ಸುಮ್ಕೇನೆ ಪೂಲ್ ಮಾಡ್ತಾಳೆ ನಮ್ಮನ್ನ ಅನ್ನಿಸ್ತದೆ. ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಅನ್ನಿಸ್ತದೆ ನಮ್ಮನ್ನ, ಅಲ್ವೇ? ನಮ್ಮ ಸರ್ಪ್ರೈಸಾಗಿ ಕರ್ಕೊಂಡು ಹೋಗಿ ಅಂತಾನೆ ಸುಳ್ಳು ಹೇಳ್ತಿರ್ಬೇಕು. ಇರು, ಫೋನ್ ಮಾಡ್ತೀನಿ. ಹಲೋ, ಅಕ್ಕ ಬಂದ್ರೆ ಮಂತಕ್ಕೆ? ನಿಮ್ಮ ಮನೆ ಸಿಗ್ತಾ ಇಲ್ಲ. ದೇವಸ್ಥಾನ ಹಿಂದ್ಗಡೆ ರೋಡಾಗ ಮೊದಲನೇ ಮನೆಗೆ ನೀವು ಹತ್ರನೇ ಬಂದಿದ್ದೀವಿ. ಇಲ್ಲಿ ಯಾವ ಮನೆಗಳು ಸರಿಯಾಗಿರೋ ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ, ಬಂದೆ ನಾನು ಬರ್ತಾ ಇವ್ನಿ. ಬಂದೆ ಇರಿ. ನಾನು ಬಂದೆ, ಇನ್ನೇನು 2 ನಿಮಿಷ ಅಷ್ಟೇ ನಿನಗೆ. ಹಂಗೆ ಇರಿ, ಬರ್ತೀನಿ. ನಮ್ಮ ಮನೆ ಹತ್ರನೇ ಇದ್ದೀರಾ ನೀವು? ಅಲ್ಲ, ನಿಮ್ಮ ಮನೆ ಹತ್ರ ಇಲ್ಲ, ಇಲ್ಲಿ ಯಾವುದೋ ಬೇರೆ ಮನೆ ಹತ್ರ ಇದ್ದೀವಿ. ನಾನು ಅಪ್ಪ ಎಲ್ಲಂದ್ರೆ ಬೇರೆ ಮನೆ ಹತ್ರ ಇದ್ದೀವಿ. ಯಾವ ಮನೆ ಅಂತ ಗೊತ್ತಾಯ್ತಿಲ್ಲ ಅಷ್ಟೇ, ನೀ ಬೇರೆ ಮನೆನೇ. ಹೌದಾ? ಇರಿ ಬಂದೆ. ಅಪ್ಪ ಇರು ಬರ್ತೀನಿ ಅಂತ ಹೇಳಿದ್ಲು. ಇಲ್ಲೇ ಇರ್ರಿ, ಬರ್ತೀನಿ ಅಂತ. ನೋಡೋಣ ಅವಳು ಸರ್ಪ್ರೈಸ್ ಮಾಡೋಕ್ಕೆ ಅಂತಾನೆ ಹಿಂಗೆ ಮಾಡೋಳೆ ಅಂತ ಅನ್ನಿಸ್ತದೆ. ಸರ್ಪ್ರೈಸ್ ಮಾಡೋಕ್ಕೆ. ಇರು ಬರ್ತಾಳೆ. ಏಯ್ ನಡಿ, ಈ ಅಮ್ಮೆ ಒಂದು ಹಿಂದೆನೇ ಬರ್ತದೆ. ಏಯ್ ನಡಿ ಆ ಕಡೆಗೆ ನಡಿ. ಅಯ್ಯಯ್ಯ, ಇಷ್ಟೊತ್ತು ಮೇಯಿಸಿದ್ದೀನಿ, ಆದ್ರೂ ಈ ತಿರ್ಗ ಹಿಂದಿಂದೇನೆ ಬರ್ತದೆ. ಇನ್ನು ಎಷ್ಟು ತಿಂತದೆ ಈ ಅಮ್ಮೆ? ನಮ್ಮ ಅಮ್ಮವ್ರು ಬಂದವ್ರು ಮಾತಾಡಕ್ಕನ ಬಿಡು. ನಡಿ ಅವ ಮಂತಕ್ಕೆ ಬಂದ್ಬಿಟ್ಟು ಎಲ್ಲಿ ಅಂತ ಕೇಳ್ತಿರಲ್ಲ. ಮನೆ ಹತ್ರನೇ ಬಂದಿದ್ದೀರಾ, ಮತ್ತೆ ಎಲ್ಲಿದ್ದೀಯಾ ಅಂತ ಕೇಳ್ತೀಯಲ್ಲ ಮಂತಕ್ಕೆ ನೀವು ಬಂದ್ಬಿಟ್ಟು. ಅಯ್ಯೋ, ಬರ್ರಿ ಒಳಗಡಿಕೆ. ಯಾವ್ದು ಮಗಳೇ ಮನೆ? ಇದೇ ನಮ್ಮ ಮನೆ. ಇನ್ಯಾವ್ದು ಮನೆ? ಇದೇ ನೀ ಮನೆ. ಏನೇ ಹೇಳ್ತಾ ಇದೆಯಲ್ಲತ್ತ, ಈ ಹಳೆ ಮನೆ ನಿಮ್ಮ ಮನೆನಾ? ಅಮ್ಮ, ಆಫ್ರಿಕಾಗೆ ಹೋಯ್ತೀನಲ್ಲ, ಅದಕ್ಕೆ ನೀ ಈ ಮನೆ ಕಟ್ಕೊಂಡು ಏನಾಗಬೇಕು, ಆಫ್ರಿಕಾಗೆ ಹೋಯ್ತೀವಲ್ಲ ಅದಕ್ಕೆ ನೀ ಬಾ ಒಳಗಡಿಕೆ. ಬಾ ಕೂತ್ಕ ಬಾ ಒಳಗಡೆ. ಅಕ್ಕ ಬಾ, ಇದೇ ನೀ ಮನೆ. ನಾವು ಆಫ್ರಿಕಾಗೆ ಹೋಯ್ತೀವಲ್ಲ, ಇಲ್ಲೇ ನಿರಕ್ಕಿಲ್ವಲ್ಲ, ಇಲ್ಲಿ ಎಂಥ ಮನೆ ಇದ್ರೇನು ಅಂತ ನಾನು ಸುಮ್ಕಾದೆ. ಅಷ್ಟೇ ನೀ ಕುಂತ್ಕ ಬರ್ರಿ. ಕಾಪಿ ಗಿಪ್ಪಿ ಇಕ್ಕಬಿಟ್ಟು ಕುಂತ್ಕ ಬರ್ರಿ. ಲೇ, ಇದೇನೇ ಇದು? ಇಂಥ ಹಳೆ ಮನೆಗಿದ್ಯಾ? ನೀನು ಯಾಕೆ ಎಮ್ಮೆ ಮೇಸಕ್ಕೆ ಹೋಗಿದ್ದೆ? ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತೇನೆ? ಎಮ್ಮೆ ಮೇಸ ಅಂತ ಅವಶ್ಯಕತೆ ಏನಾಯ್ತು? ನೀನು ಯಾಕೆ ಎಮ್ಮೆ ಮೇಸಕ್ಕೆ ಹೋಗಿದ್ಯಾ? ನನಗೇನು ಎಮ್ಮೆ ಮೇಸು ಅಂತ ಏನು ಹೇಳಿಲ್ಲ ಕಣಮ್ಮ. ನನಗೇನು ಅಂದರೆ ಅದು ಮತ್ತೆ ಇದೊಂದೇ ಒಂದಿನ ಹೋಗು ಅಂತ ಹೇಳ್ತಾ ಅಷ್ಟೇ ಬಿಟ್ರೆ ನನಗೇನು ಎಮ್ಮೆ ಮೇಯಿಸ್ಬೇಕು ಮಾಡಬೇಕು ಅಂತ ಏನೂ ಹೇಳಿಲ್ಲ. ಎಮ್ಮೆ ಮೇಸಕ್ಕೆಲ್ಲನೂ ನಾನು ಹೋಗಿಲ್ಲ ಅಂತಂದೆ. ಆದರೆ ಮೊದಲನೇ ಕಿತ್ತ ಮಾತ್ರನೇ ಇವತ್ತು ಈ ಸಲ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಮತ್ತೆ ಹೇಳ್ತಾ, ಅದಕ್ಕೆ ನಾನು ಇರಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಹೋದೆ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಹೋಯ್ತಾನೇ ಇರಲಿಲ್ಲ ಎಮ್ಮೆ ಮೇಸಕ್ಕೂ ಏನಕ್ಕೂ. ನನ್ನ ಗಂಡಂಗೆ ಹೇಳಿದಕ್ಕೆ ಎಮ್ಮೆ ಮೇಸೋದು ಸುಲಭ ಏನಾಗಕ್ಕಿಲ್ಲ, ಹಿಂಗೆ ಹೊಡ್ಕೊಂಡೋಗಂಗೆ ಹೊಡ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳಿದ್ನ. ಅದಕ್ಕೆ ಸರಿ ಬಿಡು, ಹಿಂಗೆ ಹೊಡ್ಕೊಂಡೋಗಿ ಹಿಂಗೆ ಹೊಡ್ಕೊಂಬಿಟ್ಟು ಬರೋಣ, ಇನ್ನೇನಂತ
ಅಂತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾಗೋಗ್ಬಿಟ್ಟೆ. ಹಿಂಗೆ ಹೊಡ್ಕೊಂಡು ಹೋಗೋದು, ಹಿಂಗೆ ಹೊಡ್ಕೊಬಿಟ್ಟು ಬರೋದು ಅಷ್ಟೇ ಏನಿಯ ಎಮ್ಮೆಯ. ಏನಿಲ್ಲ ನಮ್ಮ ಅದಷ್ಟು ಕಡೆ ಮೇಯ್ಕಂತದೆ, ಏನು ತೊಂದರೆ ಇಲ್ಲ. ಅದ್ರ ಪಾಡ್ಗೆ ಅದು ಹಂಗೆ ಮೇಯ್ಕಂತದೆ, ಎಲ್ಲನೂ ಆಯ್ತದೆ. ಹೆಂಗೋ ಸೊರೋಯ್ತದೆ, ಏನು ತೊಂದರೆ ಇಲ್ಲ ತಗ. ಅದಕ್ಕೆ ಹೋಗಿ ಹಂಗೆ ನೀನಿಯ ಮೇಯಿಸ್ಕೊಂಡು ಹಂಗೆ ನೆಟ್ಟಗೆ ಬಂದೆ. ಇರಮ್ಮ ಕುಂತ್ಕ ಬಾ. ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗೈತೆ ಬರ್ತದೆ, ಕಾಪಿ ಇಕ್ಬಿಟ್ಟು ಬರ್ತೀನಿ ಬಾ ಕುಂತ್ಕ. ಅಮ್ಮ ಆಫ್ರಿಕಾಗೆ ಹೋದ್ಮೇಲೆ ನಾವು ಆಫ್ರಿಕಾಗೆ ಹೋದ್ಮೇಲೆ ಇವೆಲ್ಲ ಇರಕ್ಕಿಲ್ಲ ಕಣಮ್ಮ. ಆಫ್ರಿಕಾಗೆ ಹೋದ್ಮೇಲೆ ಇವೆಲ್ಲ ಕಷ್ಟ ಏನು ಇರಕ್ಕಿಲ್ಲ. ಆಫ್ರಿಕಾಗೆ ಹೋದ್ಮೇಲೆ ನೆಮ್ಮದಿಯಾಗಿರ್ಬೋದು ಕಣಮ್ಮ. ನನ್ನ ಗಂಡ ಹೇಳ್ದ ಹೋಗನ್ ಬಿಡು ಅಂತ ಹೇಳ್ದ. ಹೋಗಿ ಬರೋದು ಅಷ್ಟೇ ನೀನಿಯ. ರೀ ನನ್ನ ಮಗಳಿಗೆ ನನ್ನ ತಲೆಗಿಲೆ ಕೆಟ್ಬಿಟ್ಟೈತೆ. ನನ್ನ ಮಗಳಿಗೆ ಏನು ನಡೀತೈತೆ ಅಂತಲೇ ನೀ ಅರ್ಥ ಆಯ್ತಿಲ್ಲ ನನಗಂತೂ. ಏನು ತಲೆಗಿಲೆ ಕೆಟ್ಬಿಟ್ಟೇನ ಕೆರಡ್ಬಿಟ್ಟೈತೆ ಇವಳಿಗೆ ಅಂತ ಹೇಳ್ಬಿಟ್ಟು. ಅಲ್ಲ ಏನು ನಡೀತೈತೆ ಇಲ್ಲಿ? ಏನು ಗೊತ್ತಾಯ್ತಿಲ್ವೇ ನನಗಂತೂ. ನನಗೆ ಯಾಕೋ ಇವ್ರೇನು ಅಂತ ಸಾವ್ಕಾರ ಅಂತ ಅನ್ನಿಸ್ತೈತೆ ರೀ. ನಿಮಗೆ ಮನೆ ನೋಡಿದ್ರೆ ಹಿಂಗೆ ಈಗಲಾಗ್ಲೂ ಬಿದ್ದೋಗಂಗೆ ಹಿಂಗೆ ಐತಲ್ರಿ. ಹಳೆ ಮನೆ ಬೇರೆ ನೀನಿಯ. ಇವಳು ನೋಡ್ರಿ, ಇವಳನ್ನ ಎಮ್ಮೆ ಮೇಸಕ್ಕೆ ಕಳ್ಸವ್ರೆ. ಇವಳು ಪೆದ್ಸಿ ಕಮ್ಮನಿ, ಇವಳಿಗೆ ಏನೋ ಗೊತ್ತಾಯ್ತಿಲ್ವ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಯ್ತಿಲ್ಲ. ಆಫ್ರಿಕಾಗೆ ಹೋದ್ರೆ ಆಫ್ರಿಕಾ ಅನ್ಕೊಂಡು ಅಲ್ಲಿ ಇಲ್ಲೇ ಬಿದ್ದವಳಲ್ಲ. ಇನ್ನು ಒಳಿಮಯ್ಯ ಆಫ್ರಿಕಾಗೆ ಹೋಗೋದು ಯಾವಾಗ? ಇನ್ನು ಬರೋದು ಯಾವಾಗ ಹೇಳು? ಅಮ್ಮ ಈ ಲತಿಗೆ ಏನು ಗೊತ್ತಾಯ್ತಿಲ್ಲ ಕಣಮ್ಮ. ನಿಜವಾಗ್ಲೂ ಈ ಲತಿಗೆ ಏನೇನು ಅರ್ಥನೇ ಆಯ್ತಿಲ್ಲ, ಇಲ್ಲಿ ಏನು ನಡೀತೈತಿ ಅಂತ ಹೇಳ್ಬಿಟ್ಟು. ನನಗೆ ಯಾಕೋ ಇವ್ರು ಅತ್ತೆಯವಳನ್ನ ಮನೆ ಕೆಲಸದಲ್ಲಿ ಮಾಡ್ಕೊಂಡ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಅಮ್ಮ ಅಲ್ಲಿ ನೋಡಮ್ಮ ಹೆಂಗಾಗೋಗ್ಬಿಟ್ಟವಳಲ್ಲಮ್ಮ. ಅಕ್ಕ ನೋಡಮ್ಮ ಹೆಂಗಾಗೋಗ್ಬಿಟ್ಟೈತೆ. ಅಯ್ಯೋ ಪಾಪ ಅನ್ನಂಗೆ ಹಿಂಗಾಗೋಗ್ಬಿಟ್ಟೈತಲ್ಲಮ್ಮ. ನನಗಂತೂ ಒಂಥರ ಅಂತ ಅನ್ನಿಸ್ತೈತೆ ನನಗಂತೂ. ಆ ನೋಡಮ್ಮ ಹೆಂಗಾಗೋಗ್ಬಿಟ್ಟವಳೆ ಅವಳು ಮಕ್ಕ ನೋಡಮ್ಮ ಅವಳದು. ಇವಳಿಗೇನು ತಲೆಗಿಲ್ಲ ಕೆಟ್ಬಿಟ್ಟೈತೇನಮ್ಮ ಅವಳಿಗೆ. ಹೋಗತ್ತಾಗೆ ಕಾಪಿ ಮಾಡ್ಕೊಬಿಟ್ಟು ಬರ್ತೀನಿ ಅಂತ ಓದ್ಲು ಮನೆ ಹೇಳಿ ಕಾಪಿ ತಗೊಂಡು ನಮ್ಗೇನಾಗಬೇಕು? ಲೇ ಕುಂತ್ಕ, ಏನೋ ಒಂದು ಮಾತಾಡೋಣ. ಅಳಿಮಯ್ಯ ಬರಲಿ, ಅಳಿಮಯ್ಯ ಬಂದಿದ ತಕ್ಷಣ ಮಾತಾಡೋಣ. ಇದೇನಿದೆ ಹಿಂಗೈತಲ್ಲ ರೂಮು. ಅಮ್ಮ ಸಕ್ಕರೆ ಖಾಲಿ ಆಗೋಗ್ಬಿಟ್ಟೈತೆ ಕಣಮ್ಮ, ಕಾಪಿ ಮಾಡೋಣ ಅಂತ ಹೋದೆ. ನಮ್ಮ ಅತ್ತೆ ಬೆಳಿಗ್ಗೆ ತಗೊಂಬಿಟ್ಟು ಬರ್ತದೆ, ಒಂದು 10 ರೂಪಾಯಿ ತಗೊಂಬಿಟ್ಟು ಬರ್ತದೆ. ಈ ತಿರುಗಿ ಇವಾಗ ಸಂಜೆ ಮಾಡ್ಕೊಳಕ್ಕೆ ತಿರುಗಿ ನಮ್ಮ ಅತ್ತೆ ಬಂದಮೇಲೆ ಏನೇ ತಗೊಂಬಿಟ್ಟು ಬರ್ತದೆ. ಈಗ ಸದ್ಯಕ್ಕಿಲ್ಲ. ಲೇ ಸಕ್ಕರೆ ಇಲ್ವೇನೆ ಮನೆಗೆ? ಸಕ್ಕರೆ ಗತಿ ಇಲ್ವೇನೆ ಮನೆಗೆ? ಹಂಗಲ್ಲ, ಪ್ರೆಸ್ಸಾಗಿ ತರ್ಬೇಕು. ನಮ್ಮ ಅತ್ತೆಗೆ ಅಂತಂದ್ರು ಪ್ರೆಸ್ಸಾಗಿ ತರ್ತದೆ. ಅಮ್ಮ ನೋಡಮ್ಮ, ನನಗೂ ಈ ಮನೆಗಿರೋಕ್ಕೆ ಬೇಜಾರಾಯ್ತದೆ ಕಣಮ್ಮ. ಈ ಮನೆ ನನಗೂ ಏನು ಅಷ್ಟೊಂದು ಇಷ್ಟ ಇಲ್ಲ ಕಣಮ್ಮ ಈ ಮನೆ. ಆದರೆ ಆಫ್ರಿಕಾಗೆ ಹೋಗೋಣ ಸುಮ್ಮನಿರು ಅಂತ ಹೇಳ್ಬಿಟ್ಟು ಸುಮ್ಮನಿರ್ಸವ್ನು ಕಣಮ್ಮ ನನ್ನ ಗಂಡ. ಆಫ್ರಿಕಾಗೆ ಹೋಗೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಪ್ಪಗೆ ಸುಮ್ಮನಿರ್ಸ್ಬಿಟ್ಟವ್ನಿ. ಏನು ಮಾಡ್ತೀಯ ಹೇಳು? ತಲೆ ಕೆಟ್ಟು ಕೆರೆಡ್ದ್ಬಿಟ್ಟೈತೆ. ಯಾವಾಗ ಆಫ್ರಿಕಾಗೆ ಹೋಯ್ತೀನೋ ಏನು ಕತೆಯೋ. ಕುಂತ್ಕೊಳ್ರಮ್ಮ ಕುಂತ್ಕೊಳ್ಳಿ. ನಮ್ಮ ಅತ್ತೆ ಬಂದಮೇಲೆ ಏನೇ ಕಾಪಿ ಕೊಡೋದು. ಲೇ ನನ್ನ ಗಂಡ ಎ ಸಿ ರೂಮು, ನಮ್ಮದು ಎ ಸಿ ಇತ್ತು ನಮ್ಮದು ರೂಮಾಗೆ. ನನಗೆ ಹೇಳ್ತಿದ್ದೆ ನಮ್ಮ ಗಂಡ ಅಂತ ಹೇಳ್ತಿದ್ದೆ. ಹೋಗ್ಲಿ ಎ ಸಿನ ಐತಾ? ಅಲ್ಲ ಮಗಳೇ, ನೀನು ಫೋನ್ ಮಾಡ್ಬಿಟ್ಟು ಹೇಳೋದಲ್ವಾ, ಹಿಂಗೆ ಆಗೈತೆ, ಹಿಂಗೆ ಹಳೆ ಮನೆ ಕಣಪ್ಪ, ಹಂಗೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಿದ್ದಂಗೆ ಇದು ಯಾಕೆ ಹಿಂಗಿರಿಗಲ್ಲ ಮಂಗುನ್ ಥರ ನೀನು ಹಿಂಗೆ ನಡೀತೈತೆ ಅಂತ ಹೇಳೋದಲ್ವಾ? ಅಪ್ಪ ನಿಮಗೆಲ್ಲ ಫೋನ್ ಹಾಕೋರೆ, ನಿಮಗೆಲ್ಲ ಫೋನೇ ಬರ್ತಿಲ್ಲ. ನನ್ನ ಫೋನ್ ಅಲ್ಲೇ ಮಾಡೋಗ್ಬಿಟ್ಟು ಬಂದಿದ್ನಲ್ಲ, ಅಲ್ಲಿ ಇಲ್ಲ ನನ್ನ ಫೋನು. ಮರ್ತ್ಬಿಟ್ಟು ಬಂದೀವ್ನಿ. ಈಗ ಬಂದಿಲ್ಲಿ ನೋಡಿದ್ರೇನೆ ತಾನೇ ಏನು ನಂಗೆ ಅರ್ಥವೇ ಆಗಲಿಲ್ಲ. ಸರಿ ಬರ್ರಿ, ಇವಾಗ ಇನ್ನೇನಾಗೈತೆ? ಬರ್ರಿ ಕುಂತ್ಕೊ ಬರ್ರಿ, ನಾನು ರೂಮ್ ತೋರಿಸ್ತೀನಿ ಬನ್ನಿ. ಯೋಸಿ ರೂಮು ಅಂತ ಕರೀತಾರಂತೆ ಇವ್ರ ಮನೆಯಾಗೆ. ಅದೇನು ಯೋಸಿ ಇಲ್ಲ ರೂಮಾಗೆ, 2-3 ಕಿಟಕಿಗಳವೆ, ಅದಕ್ಕೆ ಅದನ್ನೇ ಯೋಸಿ ರೂಮು ಅಂತ ಕರೀತಾರೆ. ನನ್ನ ಗಂಡ ಅದನ್ನೇನೆ ನನಗೂ ಯೋಸಿ ರೂಮ್ ಐತೆ ನಮ್ಮದು ಅಂತ ಹೇಳ್ಬಿಟ್ಟು ಹೇಳಿರೋದು. ಅಯ್ಯೋ ಒಂದು ಮನೆ ಕಾಯೋಗೋಗ. ಎ ಸಿ ರೂಮ್ ಅಂತಂದ್ರೆ ಏನು ಅನ್ಕೊಂಬಿಟ್ಟವನಂತೆ ತಲೆಕೆಟ್ ನನ್ನ ಮಗ ಅವನು. ಯೋಸಿ ರೂಮ್ ಅಂತಂದ್ರೆ ಅವ್ನ ಮಕ್ಕ ಮುಚ್ಚ, ಅವ್ನಿಗೆ ಬರ್ಬಾರ್ದು ಬರೋವನಿಗೆ ನಿನ್ನ ಗಂಡಂಗೆ. ಲೇ ನಿಂಗೇನು ಅರ್ಥ ಆಯ್ತಾಯ್ತಾ? ಸಕ್ಕರೆ ಕಾಪಿ ಪುಡಿ ಗೊತ್ತಿಲ್ಲ ಅಂದ್ರೆ ಇವ್ರ ಮನೆಗೇನು ಗೊತ್ತಿಲ್ಲ ಅಂತ ಅನ್ನಿಸ್ತದೆ ಕಣಂಬಿ. ಅಯ್ಯೋ ನನಗಿನ್ನ ನಿನ್ನ ಬಾಳು ಯಾಕೋ ಆಗಂಗೈತಲ್ಲೇ. ಎಂಥದ್ದು ಇಲ್ಲ, ನನ್ನ ಗಂಡ ಆಫ್ರಿಕಾ ಕರ್ಕೊಂಡು ಹೋಯ್ತಾನಲ್ಲ, ಅವಾಗ ಸಂದಕಾಯ್ತದೆ. ನಾನು ಅದಕ್ಕೆ ಸುಮ್ಮನಿದ್ದಿದ್ದು ಅಷ್ಟೇ. ನೀ ಆಫ್ರಿಕಾಗೆ ಹೋಯ್ತೀನಲ್ಲ, ಎಲ್ಲ ಸರಿ ಹೋಯ್ತದೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನೀ ಸುಮ್ಮನೆ ಆಗಿದ್ದು. ಏನು ಆಫ್ರಿಕಾಗೆ ಹೋದ್ರೆ ಸೊರೈತದೆ? ಏನು ಸೊರೈತದೆ ಹೇಳು ಆಫ್ರಿಕಾಗೆ ಹೋದ್ರೆ? ನಿನ್ನ ಮನ್ಕಾಯಾಗೋಗ ಈ ಮನೆಗೆ ಹೆಂಗೆ ಇರ್ತೀಯ ಇನ್ನೂ ಸ್ವಲ್ಪ ದಿನ? ಅಳಿಮಯ್ಯ ಬರ್ಲಿಕ್ಕೆ ಕೇಳ್ತೀನಿ, ಇನ್ನೂ ಎಷ್ಟು ದಿನ ಬೇಕು ಕರ್ಕೊಂಡು ಹೋಗಕ್ಕೆ ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು. ಹಿಂಗೆ ಆದರೆ ಹೆಂಗೆ ಹೇಳು? ಯಾವಾಗ ಇನ್ನೂ ಎಲ್ಲನೂ ಸೊರ್ಬರೋದು ಸೊರಾಗೋದು ಎಲ್ಲನೂ ಸರಿ. ನಿಮ್ಮ ಅತ್ತೆ ಯಾವಾಗ ಬತ್ತೊಳಕ್ಕೆ ಹೇಳು. ನಿಮ್ಮ ಆವಯ್ಯ ಎಲ್ಲಿ? ನಮ್ಮ ಆವ ಒಂದಿನ ಬಂದ್ರೆ ಒಂದಿನ ಬರೋಕ್ಕಿಲ್ಲ ಕಣಮ್ಮ. ಕುಡಿದ್ಬಿಟ್ಟು ಎಲ್ಲಂದ್ರಲ್ಲೇ ಮನೆ ಕತ್ತಾನೆ. ಅಮ್ಮ ನಿಂಗೆ ಹೇಳೋದೇನೇ ಮಾರ್ತೆ ಒಂದು ವಿಷಯನ. ಏನು ಹೇಳೆ? ಬರ್ರಿ ರೂಮಾಗನ ಕುಂತ್ಕೊಬರ್ರಿ, ಹೇಳ್ತೀನಿ ಬರ್ರಿ. ಇದೇನೇನೆ ಎ ಸಿ ರೂಮು, ಇದೇನೇ ಹಂಚಿನ ಮನೆ ರೀ, ಇದೇನ್ರಿ ಹಿಂಗೈತೆ ಮನೆ ಎಲ್ಲನೂ ಹಳೆ ಮನೆ. ಇಲ್ಲಿ ನೋಡ್ರಿ, ಇದು ಯೋಸಿ ರೂಮ್ ಅಂತಾರೇನ್ರಿ? ನನ್ನ ಮಗಳು ಸುಖವಾಗಿ ಸಂತೋಷವಾಗಿರ್ಲಿ ಅಂತ ಅಲ್ವೇನ್ರಿ ನಾನು ಇಷ್ಟೆಲ್ಲ ಇಷ್ಟಪಟ್ಟು ಮದುವೆ ಮಾಡಿದ್ದು. ಇವಾಗ ನೋಡ್ರೆ ಇವಳು ಹಿಂಗೆ ಏನಿಯ ಕೊರಗ್ತಾವಳೆ ಅಂತಂದ್ರೆ ಹೆಂಗ್ರಿ? ಆಫ್ರಿಕಾಗೆ ಹೋದ್ರೆ ಇದೆಲ್ಲ ಏನು ಕಷ್ಟ ಇರಕ್ಕಿಲ್ಲ ಅಂತ ಹೇಳ್ತಾನೆ ಕಣಮ್ಮ ನನ್ನ ಗಂಡ. ಇಲ್ಲಿ 3 ಕಿಟಕಿ ಅವಲ್ಲ, ಅದಕ್ಕೆ ಇದನ್ನ ಯೋಸಿ ರೂಮ್ ಅಂತ ಕರೀತಾರಂತೆ. ತಣ್ಣಗೆ ಐತೆ ಕಣಮ್ಮ ಇಲ್ಲಿ. ತಣ್ಣಗೈತೆ ಅಷ್ಟೇ ನೀನಿಯ. ಅದೇನೋ ಹೇಳ್ತೀನಿ ರೂಮಿಗೆ ಬರ್ರಿ ಅಂತಂದಲ್ಲ, ಏನು ಹೇಳೆ? ಮಾವಯ್ಯ 3 ಗ್ರಾಮ್ ಉಂಗ್ರನ 6 ಗ್ರಾಮ್ ಮಾಡಿಸ್ಕೊಬಿಟ್ಟು ಬರ್ತೀನಿ, ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋಗ್ಬಿಟ್ಟು 3 ಗ್ರಾಮ್ ಉಂಗ್ರನೂ ಕಳೆದ್ಬಿಟ್ಟವನೇ ಕಣಮ್ಮ. ಮನೆಗಿರೋ ಸಾಮಾನೆಲ್ಲ ಕದ್ಕೊಂಡು ಹೋಗ್ಬಿಟ್ಟು ಎಲ್ಲ ಮಾರ್ಕೊಂಡು ತಿಂತಾನಂತೆ ಕಣಮ್ಮ. ಮನೆನಾಗ ಏನು ಸಾಮಾನುಗಳು ಬಿಡಕ್ಕಿಲ್ವಂತೆ ಕಣಮ್ಮ. ಅದಕ್ಕೆ ಅತ್ತೆ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಬೀರುನಾಗ ಮಾಡೋಗ್ಬಿಟ್ಟೈತಂತೆ. ನನಗೆ ಗೊತ್ತಿಲ್ಲ. ಅವತ್ತು ಬಂದ 3 ಗ್ರಾಮ್ ಉಂಗ್ರನ 6 ಗ್ರಾಮ್ ಮಾಡಿಸ್ಕೊಬಿಟ್ಟು ಬರ್ತೀನಿ ಕೊಡು ಅಂತ ನಾನು ತೆಗೆದ್ಬಿಟ್ಟು ಕೊಟ್ಟೆ ಕಣಮ್ಮ. ಬಂದು ಆಮೇಗಿಂದ ಮಾವ ಕೊಡು ಅಂತಂದರೆ ನೀನು ಯಾರು ನನಗೆ ಗೊತ್ತೇ ಇಲ್ಲ ಹೋಗು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಕಳಿಸ್ದೆ ಕಣಮ್ಮ. 3 ಗ್ರಾಮ್ ಉಂಗ್ರ ಹೊಂಟೋಯ್ತು ಕಣಮ್ಮ. ಅದನ್ನೇ ನಿಂಗೆ ಹೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ರೆ ನಿಂಗೆ ಫೋನೇ ಗೊತ್ತಿರಲಿಲ್ಲ, ಸುಮ್ಕಾಗೋಗ್ಬಿಟ್ಟೆ. ನಮ್ಮ ಯಜಮಾನ್ರು ಫೋನಿಂದ ಎಷ್ಟು ಸಲ ಫೋನ್ ಹಾಕಿದ್ನೋ ನಿಮ್ಗೆ ಎಲ್ರಿಗೂ. ಉಂಗ್ರ ಹೋಯ್ತು ಕಣಮ್ಮ, ನಿಮ್ಮ ಪ್ರೀತಿಯಿಂದ ಕೊಡ್ಸಿದ್ದಲ್ಲ ಉಂಗ್ರ, ಅದೇ ಹೊಂಟೋಯ್ತು. ಇನ್ನೇನು ಮಾಡೋಕ್ಕಾಯ್ತದೆ? 3 ಗ್ರಾಮ್ಗೋಸ್ಕರ ಇದು ಮಾಡ್ಕೊಳಕ್ಕಾಯ್ತದ? ಇನ್ನು ಆಫ್ರಿಕಾಗೆ ಹೋದ್ರೆ ಎಷ್ಟೋ ಗ್ರಾಮ್ದೆಲ್ಲನೂ ಒಡವೆ ಐತಲ್ಲ, ಅದೆಲ್ಲ ತತ್ತಾರಲ್ಲ ಬಿಡು. ಅದಕ್ಕೇನಿಯ ಸುಮ್ಮನೆ ಇವ್ನಿ ನಾನು.
ಅಯ್ಯೋ ಪೆದ್ ಬಡೈತದೆ ನಿಂಗೆ ಏನ್ಲಿ ಅರ್ಥ ಆಯ್ತಾಯ್ತು ನಿನಗೆ ಏನು ಅರ್ಥ ಆಯ್ತೈತೆ ನಿನ್ನ ಮನೆಯಾಳಿ ನಿನಗೆ ಬರ ನಿನಗೆ ಲೇ ಎಲ್ಲ ಕೊಟ್ಟು ಕಳಕತ್ತಾ ಇದೆಯೇನೆ ಅವನ ಕುಡುಕ್ ನನ್ನ ಮಗ ಮಾವಯ್ಯ ಅಂತ ಅನಿಸ್ತದೆ ನಿಂಗೆ ಏನು ನಡೀತೈತೆ ಅಂತಲೇ ಅರ್ಥ ಆಯ್ತಿಲ್ವ ನಿನಗೆ ಹಾಂ ಏನು ನಡೀತೈತೆ ಏನು ಆಯ್ತೈತೆ ಅಂತ ನಿಂಗೆ ಅರ್ಥ ಆಯ್ತಿಲ್ವೇ ನಿನಗೆ ಅವ್ನು ನೋಡಿದ್ರೆ ಕುಡ್ಕ ನಿನ್ನ ಗಂಡ ಎಲ್ಲ ಹಾಳಾಗೋದು ನಿನ್ನ ಗಂಡನ ಕಾಣಿಸ್ಬೇಕು ತಾನೆ ನಿನ್ನ ಗಂಡನೂ ಕಾಣ್ತಾ ಇಲ್ವೇನೆ ನನ್ನ ಮಗನ ಕ್ಯಾಕುಸ್ ಪಾಕೋಕ್ ಸರಿಯಾಗಿ ಹೋಗ್ತಿದ್ರೆ ಕ್ಯಾಕುಸ್ ಮಾಕೋಕೆ ಅವಾಗ ಎಲ್ಲ ಅಡ್ಕೋಕ್ ಬಂದಿರೋ ನಾವು ಏನು ನಡೀತೈತೆ ಅಂತ ಗೊತ್ತಿಲ್ಲ ಈ ಮನೆ ಸಂಡಕೈತೆ ಅಂತ ಇಲ್ಲೇ ಬಿದ್ದಿದ್ಯಾ ನಿಂಗೆ ಏನು ನಡೀತೈತೆ ಅನ್ನೋ ಪ್ರಜ್ಞೆನೂ ನಿನ್ಗಿಲ್ವೇನೆ ನಿನಗೆ ಹಾಂ ನೋಡು ಎದ್ಬಿಟ್ಟು ಬಸ್ ಹತ್ಕೊಂಡು ಬರೋದ್ಬಿಟ್ಟು ಮಂತಕ್ಕೆ ಇರು ಬರಲಿ ಎಲ್ಲರೂ ಮಾತಾಡೋಣ ಆಫ್ರಿಕಾಗದು ಯಾವಾಗ ಹೋಯ್ತಾರೆ ಏನು ಆಯ್ತದೆ ಎತ್ತಾಯ್ತದೆ ಅಂತ ಹೇಳ್ಬಿಟ್ಟು ಅಯ್ಯೋ ಮಗಳೇ ಚೆನ್ನಾಗಿದೆಯಾ ಅಂತ ಅನ್ಕೊಂಡು ಬಂದು ಇಂಥ ಬಾಳು ಬಂದ್ಬಿಡ್ತಲೆ ಅಲ್ಲ ಹೋಗ್ಲಿ ದುಡ್ಡಾಗನ ಅವ್ರು ಕೇಳಿದ್ ಎಲ್ಲನೂ ಕೊಡಿಸ್ತಾರಾ ನಾನು ಇಲ್ಲಿ ಗಂಟ ಏನು ಕೇಳಿಲ್ಲ ಕಣಮ್ಮ ಇನ್ನೂ ಕೊಡಿಸು ಅಂತ ನಾನು ಏನು ಕೇಳಕ್ಕೆ ಹೋಗಲಿಲ್ಲ ಕೊಡಿಸು ಅಂತ ಹೇಳ್ಬಿಟ್ಟು ಏನು ಕೇಳಿದ್ರು ಅದು ಇದು ಆಯ್ತದೆ ಅಂತ ಹೇಳ್ಬಿಟ್ಟು ಏನು ಕೇಳೋಕೆ ಏನೇ ಹೋಯ್ತಿಲ್ಲ ಕೇಳಿದ್ರೆ ತಾನೇ ಎಲ್ಲ ಇದಾಗೋದು ಕೇಳಿ ನೋಡ್ಬೇಕಷ್ಟೇನಿಯ ಕಾಸು ಆಯ್ತಾ ದುಡ್ಡು ಆಯ್ತಾ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮೂರತ್ತು ಅಡುಗೆ ಮಾಡಿಸ್ತದೆ ಅದು ಮಾಡು ಇದು ಮಾಡು ಅಂತೇಳಿ ಅಷ್ಟು ಬಿಟ್ರೆ ನಂಗೆ ಇನ್ನೇನು ಗೊತ್ತಿಲ್ಲ ಕಣಮ್ಮ ಅಮ್ಮ ಕುಂತ್ಕೊಳ್ಳಿ ನೀವು ಸುಮ್ಮನೆ ನನಗೆ ಯಾಕೋ ಡೌಟ್ ಹೊಡಿತೈತ್ರಿ ನನಗಂತೂ ಇವ್ರು ಯಾವ ಸಾವುಕಾರನೂ ಅಲ್ಲ ಅನ್ನಿಸ್ತೈತೆ ಅಮ್ಮ ನಿಂಗೆ ಇನ್ನೂ ಅನ್ನಿಸ್ತೈತೆ ಅದೇ ನಿಜ ಕಣಮ್ಮ ಅದೇ ಕನ್ಫರ್ಮು ಅಯ್ಯೋ ಮನೆಯಾಳಿ ರೇ ಬಂಗಾರಮ್ಮ ನನ್ನ ಮಕ್ಳನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಏನೇ ಹಿಂಗೆ ಮಾಡ್ಬಿಟ್ಟೆ ದೊಡ್ಡ ಮಗಳು ಜೀವನ ನೋಡಿದ್ರೆ ಹಿಂಗಾಯ್ತು ಚಿಕ್ಕ ಮಗಳು ಜೀವನ ನೋಡಿದ್ರೆ ಇವಳಿಗೆ ಏನು ನಡೀತೈತೆ ಅಂತ ನೀ ಅರ್ಥ ಆಯ್ತಿಲ್ಲ ಏನ್ಲೇ ಇಂಥ ಮನೆಯಾಗೆ ಅವಳೆ ಆಫ್ರಿಕಾಗೆ ಹೋಯ್ತಾನೋ ಏನೋ ಗೊತ್ತಿಲ್ಲ ಅದನ್ನ ಫಸ್ಟು ಬೇಗ ತಿಳ್ಕೊಂಡು ಹಿಂಗೆ ಆಫ್ರಿಕಾಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೇಗ ತಿಳ್ಕೊಂಡು ಮೊದಲು ಆಫ್ರಿಕಾಗೆ ಹೋಗಕ್ಕೆ ಏನಾರ ಒಂದು ವ್ಯವಸ್ಥೆನಾದ್ರೂ ಮಾಡ್ಬೇಕಲ್ವೇನೆ ಹಾಂ ಹಿಂಗೆ ಮನೆಯಾಗಿ ಹೆಂಗೆ ಇರ್ತಾಳೆ ಮಗಳು ನೀನೇನು ಯೋಚನೆ ಮಾಡೇ ಅವಳೇ ರೀ ಕೋಟಿ ಐತೆ ಅಂತ ಕುಣ್ಕೊಂಡು ಮದುವೆ ಮಾಡ್ಕೊಳ್ಳಂಗೆ ಇದು ಮಾಡಿದ್ದು ನಾನು ಇನ್ನೇನು ಮಾಡಲಿ ಆಯಿತು ಬಿಡಿ ಸರಿ ಆಯಿತು ಏನೋ ಒಂದು ಇದು ಮಾಡಿ ಫಸ್ಟ್ ಆಫ್ರಿಕಾ ಕಳ್ಸೋಣ ನೀವಿರ್ರಿ ಸುಮ್ಕೆನೇ